ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವಿವತ್ತು ಫ್ರೀ ಟಿಕೆಟ್ ಅಂತ ಬಸ್ ಹತ್ಕೊಂಡು ನಮ್ಮ ರಿಲೇಷನ್ ಮನೆಗೆ ಹೋದ್ವಿ. ಬಸ್ಸಲ್ಲಿ ಹೆಂಗೋ ಸೀಟ್ ಸಿಕ್ತು. ಇಬ್ಬರು ಆರಾಮಾಗಿ ಕೂತಿದ್ವಿ, ನಾನು ನನ್ನ ಮಗಳು. ಪಕ್ಕದಲ್ಲೊಬ್ಬರು ಅಂಕಲ್ ಬಂದರು. ಹಂಗಾಗಿ ಅವಳು ನನ್ನ ತೊಡೆ ಮೇಲೆ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು. ಚಿಕ್ಕ ಮಕ್ಕಳಲ್ವಾ ಅಂತಾರೆ, ಆದರೆ ಕೂರಿಸ್ಕೊಳ್ಳೋದು ನಮಗೆ ಗೊತ್ತೇನು ಅಂತ. ಬಸ್ ಇಳಿದು ಈ ಕಡೆ ಬಂದ್ವಿ. ಸಿಗ್ನಲ್ಲು ಇತ್ತು, ಬೇಗ ಹೋಗೋಣ ಅಂದ್ಕೊಂಡು ಬಂದ್ವಿ, ಆಗಲೇ ಇಲ್ಲ. ಆಮೇಲೆ ಆ ಕಡೆ ರೋಡ್ ದಾಟೋಣ ಅಂತ ನೋಡ್ತಾ ಇದ್ವಿ. ವೆಹಿಕಲ್ಸ್ ಬರ್ತಾನೆ ಇದ್ದು, ಸರಿ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ ವೆಹಿಕಲ್ಸ್ನ ಯಾವಾಗ ಹೋಗುತ್ತೆ ಅಂತ. ಆಮೇಲೆ ಆ ಕಡೆ ಹೋದ್ವಿ. ಅಲ್ಲಿಂದ ಮತ್ತೆ ಅಲ್ಲಿ ಸ್ಟಾಪ್ ಆಯಿತು ಸಿಗ್ನಲ್ಲು, ನಿಂತ್ಕೊಂಡ್ವಿ. ಮತ್ತಲ್ಲಿ ವೆಹಿಕಲ್ಸ್ ಏನು ನಮ್ಮ ಮೇಲೆ ಬರ್ತವೇನೋ ಅನ್ನೋ ಥರ ಬರ್ತಾ ಇದ್ದು. ನೋಡ್ತಾನೆ ಇದ್ದು, ನಾವು ಹಿಂದೆ ಬರ್ತಾನೆ ಇದ್ದು. ಭಯ ನಮಗೆ, ಎಲ್ಲಪ್ಪ ಆಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ರೆ ಅಂತ ಸುಮ್ಮನೆ ನೋಡ್ತಾನೆ ಇದ್ವಿ. ಕಣ್ಣೆಲ್ಲ ನೋಡಿ ಕಣ್ಣು ನೋವು ಬಂತು. ಯಾವಾಗಪ್ಪ ಆ ಕಡೆ ಹೋಗ್ತೀವಿ ಅನ್ನೋ ಥರ ಆಯಿತು. ಆಮೇಲೆ ಸ್ವಲ್ಪ ಈ ಕಡೆ ಬಂದ್ವಿ. ಈ ಕಡೆ ಬಂದರೆ ಹೋಗ್ಬೋದೇನೋ ಬೇಗ, ಅಷ್ಟು ಈ ಕಡೆ ವೆಹಿಕಲ್ ಇರಲ್ಲ ಅಂತ. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ನಮ್ಮ ಅಂಕಲ್ ಮನೆಗೆ. ಅಲ್ಲಿಂದ ಬಂದವ್ರು ಕೈ ಕಾಲು ತೊಳ್ಕೊಂಡು ಫಸ್ಟು ದೇವ್ರ ಮನೆಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಕೈ ಮುಗಿದು ಅಡ್ಬಿದ್ದು. ಇವತ್ತು ಚುಂಚನಗಿರಿದು ತೇರಿತ್ತು. ವರ್ಷ ಮಾಡ್ತಾರೆ ಅವ್ರ ಮನೆ ದೇವರು. ಹಾಗಾಗಿ ವರ್ಷ ಹೋಗ್ತೀವಿ ನಾವು. ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಫುಲ್ಲು ಬಾಯಾರಿಕೆ ಆಗಿತ್ತು. ನೀರು ಕುಡಿದು ಒಂದು ಲೋಟ. ಆಮೇಲೆ ಪ್ರಸಾದ ಕೊಟ್ಟರು. ಪಾಯಸ, ಪಲಾವು, ಕಾಳುಗೊಜ್ಜು, ಅನ್ನ ಸಾಂಬಾರು ಎಲ್ಲ ಮಾಡಿದರು. ನಾವು ಸದ್ಯಕ್ಕೆ ಪಾಯಸ ಕುಡಿದು ಆಮೇಲೆ ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ. ಇವಳು ನಾಳೆ ಶಾರದಾ ಪೂಜೆ ಬೇರೆ ಇತ್ತು ಸ್ಕೂಲಲ್ಲಿ. ನಮ್ಮ ಅಂಕಲ್ ಜೊತೆ ಬಿಡಿ ಅಂತಂದು ಬಸ್ ಸ್ಟಾಪ್ಗೆ ಬಂದು, ಅವರಂತೂ ಮಿರರಲ್ಲಿ ನೋಡ್ತಾರೆ. ಅವರು ಸ್ವಲ್ಪ ಸ್ಲೋ ಗಾಡಿ ಓಡಿಸೋದು. ದೇವಸ್ಥಾನಗಳು ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ನೋಡಿಕೊಂಡು ದೇವರಿಗೆ ಕೈ ಮುಗಿದು ದೇವ್ರ ದರ್ಶನ ಮಾಡಿ ನಮಗೂ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡೋಗ್ತಾರೆ. ಅವ್ರು ಇವತ್ತಿಂಗೆ ಅಲ್ಲ, ಯಾವಾಗ್ಲೂ ಹಿಂಗೇ. ಅವರು ಎಲ್ಲಾದರೂ ದೇವಸ್ಥಾನ ಕಾಣಿಸಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅವರಿಗೂ ದರ್ಶನ ಮಾಡೋದಲ್ಲದೆ ಅವ್ರ ಜೊತೆ ಇರೋರಿಗೆಲ್ಲ ದರ್ಶನ ಮಾಡಿಸ್ತಾರೆ. ಅದೊಂದು ದೊಡ್ಡ ಗುಣ ಅವ್ರದ್ದು. ಆ ರೋಡಲ್ಲಿ ಒಂದು 3 ದೇವಸ್ಥಾನ ಸಿಕ್ತು. ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಕೈ ಮುಗಿದು ಹೋದ್ವಿ. ಬಸ್ ಸ್ಟಾಪ್ಗೆ ಹೋದ್ವಿ. ಅಲ್ಲಂತೂ ಬಸ್ಸು ಅಲ್ಲೂ ಅಷ್ಟೇ ಕಾಯ್ದು ಬೇಜಾರಾಗೋಯ್ತು. ಯಾಕಪ್ಪ ಬಸ್ಸಲ್ಲಿ ಹೋಗಬೇಕು ಅನಿಸ್ಬಿಡ್ತು. ಫ್ರೀ ಟಿಕೆಟ್, ಹಂಗಾಗಿ ಬಸ್ ಬೇರೆ ಸ್ವಲ್ಪ ಬೇರೆ ನಮಗೆ ಬೇಡದೇ ಇರೋ ಬಸ್ಸೆಲ್ಲ ಬರೋದು. ನಮಗೆ ಬೇಕಾಗಿರೋ ಬಸ್ಗಳು ಬರಲಿಲ್ಲ. ಕಾಯ್ದು ನೋಡ್ತಾನೆ ಇದ್ವಿ ಬಂತು ಅಂತ. ಆಮೇಲೆ ಒಂದು ಬಸ್ ಬಂತು, ಅದು ನಮ್ಮ ರೂಟ್ ಅಲ್ಲ. ಸರಿ ಕೂತ್ಕೊಂಡ್ವಿ. ಮತ್ತೆ ಪಕ್ಕದಲ್ಲಿ ಪೋತೀಸ್ ಇತ್ತು. ಇಲ್ಲಿಗೊಂದ್ಸಲ ಬರಬೇಕು ಅಂತ ಹಂಗೆ ಮಾತಾಡಿಕೊಂಡು ನೋಡಿಕೊಂಡು ಇವಾಗ ಟೈಮ್ ಇಲ್ಲ ಹೋಗೋಕ್ಕೆ ಅಂತ ಹಂಗೆ ನೋಡ್ತಾಯಿದ್ವಿ. ಇನ್ನೊಂದ್ಸಲ ಬಂದ್ರಾಯ್ತು ಫ್ರೀ ಟೈಮಲ್ಲಿ, ನಿಮಗೆ ರಜಾ ಇದ್ದಾಗ ಅಂದ್ಕೊಂಡು ಬಂದು ಬಸ್ ಏನೋ ಬಂತು. ಹತ್ಕೊಂಡ್ವಿ. ಸೀಟ್ ಇರಲಿಲ್ಲ. ಮುಂದೆನೇ ಸ್ವಲ್ಪ ಖಾಲಿ ಇತ್ತು, ಅಲ್ಲಿ ಕೂತ್ಕೊಂಡ್ವಿ. ಆಮೇಲೆ ಅಲ್ಲಿ ಒಬ್ಬರು ಆಂಟಿ ಎಷ್ಟು ಚೆನ್ನಾಗಿ ಹೂ ಕಟ್ತಾಯಿದ್ರು ಅಂದರೆ, ಅವ್ರು ಸ್ಟಾಪರ್ ಅವ್ರಿಗೂ ಫುಲ್ ಮುಗಿಸ್ಬಿಟ್ರು. ಫಾಸ್ಟಾಗಿ ಕಟ್ತಾಯಿದ್ರು. ನಾವು ಅದನ್ನೇ ನೋಡ್ತಾಯಿದ್ವಿ. ನಾವು ಮನೇಲಿ ಕಟ್ಟೋಕ್ಕೆ ಅಳ್ತೀವಿ, ಅಂಥದ್ದವ್ರು ಬಸ್ಸಲ್ಲಿ ಎಷ್ಟು ನೀಟಾಗಿ ಕಟ್ತಾಯಿದ್ದಾರೆ ನೋಡಿ. ಒಬ್ಬೊಬ್ಬರಿಗೆ ಕೆಲಸಗಳು ಎಲ್ಲಿ ಮಾಡಿದ್ರೂ ಎಷ್ಟು ಶ್ರದ್ಧೆ ವಹಿಸಿ ಮಾಡ್ತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಪಾಪ. ನಾವು ಮನೇಲಿ ಮಾಡೋಕ್ಕೆ ಕಷ್ಟಪಡ್ತೀವಿ, ಅವರಂಥದ್ದು ಎಲ್ಲರೂ ಕೆಲಸ ಅಂದ್ರೇ ಹಂಗೆ, ಜಾಗ ಮುಖ್ಯ ಅಲ್ಲ. ಅಂತೂ ಇಂತೂ ಬಸ್ಸಲ್ಲಿ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರೆಲ್ಲಿ ಇಳಿತಾರೆ ಅಂತ ನೋಡಿಕೊಂಡು ಮನೆಗೆ ಬಂದಿದ್ದಾಯಿತು. ಸುಸ್ತಾಗೋಯ್ತು. ಅಲ್ಲಿಂದ ತುಂಬ ತಲೆನೋಯ್ತಾಯಿತ್ತು. ಟೀ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡು ಕುಡಿದೆ. ತಲೆನೋವು ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು 10:30 ಹಂಗೆ ಸೀರಿಯಲ್ ಒಂದು ಮುಗಿಸ್ಕೊಂಡು ಮಲ್ಕೊಂಡು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ಳಿ. ಧನ್ಯವಾದಗಳು.